ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳ್ದಂಗೆ 105ನೇ ಬ್ಯಾಚ್ ಮುಗಿದಿದೆ. ಈಗ ನೆಕ್ಸ್ಟು 106ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಬುಧ ಮೀನರಾಶಿ, ಕುಂಭದಿಂದ ಮೀನರಾಶಿಗೆ ಹೊರಟಿರ್ತಕ್ಕಂಥದ್ದು ಕೆಲವು ದಿವಸದ ಹಿಂದೆ ಆಗಿದೆ. ಹಾಗೆ 2 ತಿಂಗಳ ಕಾಲ ಬುಧ ಇರ್ತಕ್ಕಂಥದ್ದು. ಯೂಶಲಿ ಬುಧ ಹೆಚ್ಚು ಕಮ್ಮಿ 25 ದಿವಸದಲ್ಲಿ ಮೂವ್ ಆಗ್ತಾರೆ. ಅದೇನೋ ವಿಶೇಷವಾಗಿ ಈ ಸತಿ ಸ್ವಲ್ಪ ರೆಟ್ರೋಗ್ರೇಡ್ ಆಗಿ ಡೈರೆಕ್ಟ್ ಆಗಿ ಎಲ್ಲ ಪ್ಲಾನಿಂಗ್ ಎಲ್ಲ ಆದ್ಮೇಲೆ ಹೆಚ್ಚು ಕಮ್ಮಿ ಮಾರ್ಚ್ ಎಂಡು ಅಥವಾ ಮೇ 7ಗೆ ಒಂದು 2 ಮಂತ್ಸ್ ಮೇಲೇನೆ, 2 ಮಂತ್ಸ್ 2 ಡೇಸ್ ಇವತ್ತಿಂದ ಲೆಕ್ಕ ಹಾಕಿದ್ರೆ 2 ಮಂತ್ಸ್ 2 ಡೇಸ್ ಆದ್ಮೇಲೆ ಮೇಷರಾಶಿಗೆ ಹೋಗೋದು. ಸೊ ಪ್ರಾಬಬಲಿ ಕೆಲವೊಂದು ಸತಿ ಏನಾಗುತ್ತೆ, ಅದು ವಿಧಿ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ, ಉಗಾದಿ ಬರ್ತಾ ಇದೆ. ಉಗಾದಿ ಭವಿಷ್ಯ, ಈ ಒಂದು ಸಂವತ್ಸರ, ಹೊಸ ಸಂವತ್ಸರದ ಭವಿಷ್ಯ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಲವು ನಿರ್ಣಯಗಳಿರ್ತವೆ ಗ್ರಹಗಳದ್ದು, ಅವ್ರದೇ ಓನ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇರುತ್ತೆ. ಸೊ ಬುಧಂದು ಏನೋ ಕೆಲಸ ಇದೆ, ನೀನು ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡು, ಬೇಗ ಹೋಗ್ಬೇಡ, ಇದೊಂದು ನೆಕ್ಸ್ಟ್ ಇಯರ್ದು ಉಗಾದಿದು ಏನೊಂದು ಇಂಪಾರ್ಟೆಂಟ್ ಪ್ರೆಡಿಕ್ಷನ್ ಇರುತ್ತೆ. ಸೊ ನೋಡೋಣ ಅಂತ ಹೇಳಿ ಕೆಲವೊಂದ್ಸತಿ ಗ್ರಹೋಂಕ ಕೇಲ್ ಅಂತ ನಾವೇನು ಕರಿತೀವಿ ಇರ್ತಕ್ಕಂಥದ್ದು. ಸೊ ಅದಿರಲಿ, ಅದು ಉಗಾದಿ ಭವಿಷ್ಯ ಮಾಡೋಣ. ಈ ತಿಂಗಳಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಟೈಮಲ್ಲಿ ಹೇಗಿದೆ ದೇಶದ ಒಂದು ಪರಿಸ್ಥಿತಿ ಎಲ್ಲ ವಿಚಾರದಲ್ಲಿ ನೋಡೋಣ. ಸೊ ಈಗ ಲಗ್ನದ ಪ್ರಕಾರ ಹೋಗೋಣ. ಬುಧ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ. ಮೊದಲು ಮೇಷ ಲಗ್ನಕ್ಕೆ ಹೋಗೋಣ. ಮೇಷ ಲಗ್ನದಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ವಿದೇಶ ಪ್ರಯಾಣ ಮಾಡತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ಟ್ ಟೈಮ್ ತೋರಿಸ್ತದೆ. ಹಣದ ಖರ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಮಸ್ಯೆ, ಸ್ವಲ್ಪ ಬ್ಯಾಕ್ ಸ್ಟ್ಯಾಬಿಂಗ್ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ಮೇಷ ಲಗ್ನದವರು ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬರಬೇಕಷ್ಟೇ, ಇನ್ನೇನಿಲ್ಲ. ಕ್ರೈಟೀರಿಯಾ ವೆರಿ ಸಿಂಪಲ್. ಸುಮ್ಮನೆ ಆ ಗ್ರಹ ಅಲ್ಲಿದ್ದಾನೆ, ಈ ಗ್ರಹ ಇಲ್ಲಿದ್ದಾನೆ, ನಮ್ಮ ಜಾತಕದಲ್ಲಿ 3ನೇ ಮನೇಲಿದ್ದಾನೆ, 10ನೇ ಮನೇಲಿದ್ದಾನೆ, 2ನೇ ಮನೇಲಿದ್ದಾನೆ, ಇದೆಲ್ಲ ಜ್ಯೋತಿಷಿ ಅಲ್ಲ. ದಶಾ ಫೈನಲ್, ದಶಾ ಏನ್ ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗುತ್ತೆ ಜೀವನ. ಅದಕ್ಕೆ ಆ ಗ್ರಹಗಳು ಅಲ್ಲಲ್ಲೇ ಇದ್ರೂ ಕೂಡ ನಾನೊಂದು ವಿಚಾರ ಎಲ್ಲರಿಗೂ ಕೇಳಕ್ಕೆ ಕ್ವಶನ್, ಒಂದು ವಿಚಾರ, ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಅಂದ್ರೆ, ಗ್ರಹಗಳು 12 ಮನೆಗಳಲ್ಲಿ ಅಲ್ಲೇ ಇದ್ರೆ ಈ ಕಾಂಪೌಂಡರ್ಗಳು ಒಂದೊಂದು ಫಲ ಹೇಳ್ತಾರಲ್ಲ, ಇಲ್ಲಿದ್ರೆ ಅಲ್ಲಿ ಸಮಸ್ಯೆ, ಅಲ್ಲಿದ್ರೆ ಅಲ್ಲಿ ಸಮಸ್ಯೆ ಅಂತ, ಅದು ನಿರಂತರವಾಗಿರ್ಬೇಕಲ್ವಾ? ಆಗಿರಲ್ವಲ್ಲ ಜೀವನ. ನಿರಂತರವಾಗಿ ಕಷ್ಟನೇ ಇರಲ್ಲ. ಕಷ್ಟ ಇದ್ರೂ ಕೂಡ ಒಂದೇ ಏರಿಯಾದಲ್ಲಿ ಇರಲ್ಲ. ಸುಖನೇ ಇರಲ್ಲ. ಸುಖ ಇದ್ರೂ ಒಂದೇ ಏರಿಯಾದಲ್ಲಿ ಇರಲ್ಲ. ಅನೇಕ ಬೇರೆ ಬೇರೆ ವೇರಿಯೇಷನ್ ಆಗುತ್ತೆ. ನಾವು ನೆನೆಸ್ಕೊಂಡಾಗ ಒಂದು 4 ವರ್ಷ ಎಷ್ಟು ಚೆನ್ನಾಗಿದ್ವು, ಎಲ್ಲ ಸೂಪರ್ ಆಗಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಅದಾಗ ಒಂದು 2 ವರ್ಷಕ್ಕೆ ಯಾಕೋ ಟೆನ್ಷನ್, ಏನೇನೋ ಪ್ರಾಬ್ಲಮ್ ಬಂತು, ಏನೇನೋ ಜನಗಳು ಕೈ ಕೊಟ್ಟರು, ನಮ್ಮ ಬಗ್ಗೆ ಅಪಹಾಸ್ಯ ಮಾಡ್ಕೊಂಡ್ರು, ಮಾತಾಡೋದು. ಅದಾದ್ಮೇಲೆ ಈಗ ತಣ್ಣಗಾಗಿದೆ, ಈಗೆಲ್ಲ ಸ್ವಲ್ಪ ಚೆನ್ನಾಗಿದೆ, ಈಗೇನು ಟೆನ್ಷನ್ ಇಲ್ಲ. ಸೊ ಎಲ್ಲರ ಲೈಫಲ್ಲೂ ಈ ತರ ಈ ಒಂದು ವೇವ್ ಅಂತ ಏನ್ ಕರಿತೀವಿ ನಾವು, ವೇವ್ ದಶಾಭುಕ್ತಿಲಿ ಮಾತ್ರ ನೋಡ್ತೀವಿ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ನೀವು ದಶಾಭುಕ್ತಿನ ಫಾಲೋ ಮಾಡಿ, ಲಗ್ನದಿಂದ ಫಾಲೋ ಮಾಡಿ. ದಶಾಭುಕ್ತಿನೇ ಫೈನಲ್. 7ರಲ್ಲಿ ಅವನವನೇ, 8ರಲ್ಲಿ ಇವನವನೇ. ಈ ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಹೋಗಿ ಹುಚ್ಚಾಗ್ಬಿಡ್ತೀರಿ ನೀವು. 100% ಹುಚ್ಚರಾಗ್ತೀರಿ ನೀವು. ಡೆಫಿನೆಟ್ಲಿ ಅರ್ಧಂಬರ್ಧ ಕಲ್ತಾಗ 100% ಹುಚ್ಚರಾಗ್ತೀರ. ಓಕೆ, ಇಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕೈ ಸುಟ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಮದುವೆ ವಿಚಾರದಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಬುಧ ದಶ ಈಗ ಸ್ವಲ್ಪ ಅಷ್ಟು ಒಳ್ಳೆ ಟೈಮ್ ಇಲ್ಲ, ಸ್ವಲ್ಪ ನೆಗೆಟಿವ್ ಟೈಮ್ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದರೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಓವರ್ ಆಲ್
ಆರೋಗ್ಯ ಕೂಡ ಸ್ವಲ್ಪ ಕೆಡುತ್ತೆ, ಹಾಸ್ಪಿಟಲೈಸೇಷನ್ ತೋರಿಸ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಓವರ್ ಆಲ್ ಲಾಸ್ ತೋರಿಸ್ತಾ ಇದೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಎಲ್ಲಾನು ಕೂಡ ಸಕ್ಸಸ್ ಆಗ್ತಕ್ಕಂಥ ಅದು ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸಕ್ಸಸ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸಕ್ಸಸ್ ತೋರಿಸ್ತಾ ಇದೆ. ವಿವಾಹ ಜೀವನದಲ್ಲೂ ಕೂಡ ಉತ್ತಮವಾಗಿದೆ. ಒಂದು ವಿವಾಹ ಹೊಸದಾಗಿರ್ತಕ್ಕಂಥವ್ರು ಸಂತಾನದ ವಿಚಾರದಲ್ಲಿ ಲಾಭಕರವಾಗಿದೆ. ಹಾಗೆ ಯಾರ್ಯಾರು ಶೇರ್ಸ್ ಅಲ್ಲಿ ಇರ್ತಾರೆ ಸ್ವಲ್ಪ ಲಾಭ, ಅವ್ರ ದಶಾದಲ್ಲೂ ಚೆನ್ನಾಗಿತ್ತು ಅಂದ್ರೆ ಸ್ವಲ್ಪ ಶೇರ್ಸ್ ವಿಚಾರದಲ್ಲಿ ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ಅಪ್ ಆಗ್ತಕ್ಕಂಥದ್ದು, ಸ್ವಲ್ಪ ಎಸ್ಪೆಷಲಿ ಆ ಕಾಂಬಿನೇಷನ್ ಇರೋರಿಗೆ ಇದು ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಇರ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ ವೃಷಭ ಲಗ್ನದವರಿಗೆ. ಮಿಥುನ ಲಗ್ನ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಓದ್ತಾರೆ, ಹೆಸರು ಮಾಡ್ತಕ್ಕಂಥದ್ದು ತೋರಿಸುತ್ತೆ, ಸ್ವಲ್ಪ ಅವಾರ್ಡ್ಸ್ ಬರ್ತಕ್ಕಂಥದ್ದು, ಏನಾದ್ರು ಒಂದು ರೀತಿಯ ಸಭಾಷಗಿರಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಈ ಟೈಮು ನಾನು ಹೇಳ್ದಂಗೆ ಏಪ್ರಿಲ್ ಫಸ್ಟ್ ವೀಕ್ ವರೆಗೂ ಇರುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದಿಲ್ಲ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಡೆಫಿನೆಟ್ಲಿ ಒಂದು ಪ್ರಮೋಷನ್ ದಶಾಭುಕ್ತಿಗಳಲ್ಲಿ ಬುಧ ಬರಬೇಕು. ಬುಧ ಇದ್ದಾಗ ಒಂದು ರೀತಿಯ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಹಣಕಾಸು ವಿಚಾರದಲ್ಲೂ ಕೂಡ ಅಧಿಕವಾಗಿರ್ತಕ್ಕಂಥದ್ದು, ಪ್ಲಸ್ ಸ್ವಲ್ಪ ಲ್ಯಾಂಡ್ ಅಥವಾ ಮನೆ ಕಟ್ಟಿಸ್ತಕ್ಕಂಥದ್ದು ಅಥವಾ ಲ್ಯಾಂಡ್ ತಗೊಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಅತ್ಯಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ, ಹೆಸರು ಬರ್ತಕ್ಕಂಥ ತೋರಿಸ್ತಾ ಇದೆ. ಮ್ಯಾರೇಜ್ ಅಲ್ಲಿ ಸ್ವಲ್ಪ ಯಾಕೋ ಒಂದು ಸ್ವಲ್ಪ ನಿರಾಕಾರ ಆಗ್ತಕ್ಕಂಥದ್ದು, ಅಹಂ ಬರ್ತಕ್ಕಂಥದ್ದು, ಹೊಸ ಸಂಬಂಧ ಬಂದಾಗ ಪ್ರತಿಷ್ಠೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಇಷ್ಟ ಆಗದೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಹೆಲ್ತ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಓವರ್ ಆಲ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಅಲ್ಲಲ್ಲಿ ಏರಿಯಾದಲ್ಲಿ ಸ್ವಲ್ಪ ವೀಕ್ ಏರಿಯಾ ಇರ್ತಕ್ಕಂಥದ್ದು. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಹೈಯರ್ ಸ್ಟಡೀಸ್ ಹೋಗೋರಿಗೆ ತುಂಬಾ ಚೆನ್ನಾಗಿದೆ. ಅಬ್ರಾಡ್ ಹೋಗೋರಿಗೆ ಸ್ವಲ್ಪ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ವಿದೇಶದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಹಾಗೆ ಈ ಒಂದು ರಿಸರ್ಚ್ ಮಾಡ್ತಕ್ಕಂಥವ್ರು, ಹೆಚ್ಚಿನ ಒಂದು ಹೈಯರ್ ಡಿಗ್ರಿಗಿನ ಹೆಚ್ಚಾಗಿ PhD ಮಾಡ್ತಕ್ಕಂಥವ್ರು, ಅಂಥವ್ರಿಗೆಲ್ಲ ಅನುಕೂಲಕರವಾಗಿ ಟೈಮು. ಬೇರೆಯವ್ರಿಗೆಲ್ಲ ಸ್ವಲ್ಪ ಸಾಧಾರಣವಾಗಿ ಇರ್ತಕ್ಕಂಥದ್ದು, ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು. ಜಾಬ್ ಅಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥದ್ದು, ಒಂದು ಕಡೆ ನಿಲ್ಲಕ್ಕಾಗದೇ ಇರ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಅಥವಾ ಜಾಬ್ ಬದಲಾವಣೆ ಆಗ್ತಕ್ಕಂಥದ್ದು, ಟ್ರಾವೆಲಿಂಗ್ ಕೂಡ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಟೆನ್ಷನ್ ಕೂಡ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಮ್ಯಾರೇಜ್ ಅಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥದ್ದು, ನಾರ್ಮಲ್ ಆಗಿ ಹೋಗುತ್ತೆ. ಹೊಸ ಸಂಬಂಧ ಬಂದಾಗ ಹಿರಿಯರಿಂದ ಸ್ವಲ್ಪ ಮಾನ್ಯತೆ ಪಡೆದು ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಓವರ್ ಆಲ್ ಮೀಡಿಯಂ ಆಗಿರ್ತಕ್ಕಂಥದ್ದು. ಇದು ಕರ್ಕಾಟಕ ಲಗ್ನ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು, ಸೊ ಯಾವ್ದಾದ್ರು ಒಂದು ರೀತಿಯ ಆಬ್ಸ್ಟಿಕಲ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆವಿ ಪ್ರೆಷರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಹಪಾಠಿಗಳಿಂದ ಅಥವಾ ಸಹ ಉದ್ಯೋಗಿಗಳಿಂದ ಕಿರುಕುಳ, ಮತ್ತೆ ಬಾಸ್ ಇಂದ ಸ್ವಲ್ಪ ಏನಾರು ಒಂದು ಅವಮಾನಗಳಾಗ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇದ್ರೂ ಕೂಡ ಹಣ ಫ್ಲೋ ಆಗ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ಸಿಂಹ ಲಗ್ನದವ್ರಿಗೆ. ಹಾಗೆ ವಿಶೇಷ ಏನು ಅಂತಂದ್ರೆ, ಯಾರು ಸಿಂಹ ಲಗ್ನ ಇರ್ತಕ್ಕಂಥವ್ರು ಪಿತ್ರಾರ್ಜಿತ ಆಸ್ತಿಗೆ ಏನಾದ್ರು ಒಂದು ಡಿಸ್ಕಷನ್ ನಡೆದಾಗ ಸ್ವಲ್ಪ ಪಾಸಿಟಿವ್ ಟೈಮ್ ಇದೆ ಗೋಚಾರದಲ್ಲಿ ಈ 2 months. ಅಗ್ರಿಕಲ್ಚರ್ ಇಂದ ಹಣ ಬರ್ತಕ್ಕಂಥದ್ದು, ಅಗ್ರಿಕಲ್ಚರ್ ತಗೊಳ್ತಕ್ಕಂಥದ್ದು, ಅಥವಾ ಆಲ್ರೆಡಿ ಭೂಮಿ ಇದ್ರೆ ಅದರಲ್ಲಿ ಮನೆ ಕಟ್ಟಿಸ್ತಕ್ಕಂಥ ಒಂದು ಯೋಗ ಖಂಡಿತ ಈ 2 months ಅಲ್ಲಿ ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಅಡಚಣೆ, ಗಲಾಟೆಗಳು, ಸ್ವಲ್ಪ ರೀತಿಯ ಸಪರೇಷನ್ ತಾತ್ಕಾಲಿಕವಾಗಿ ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬಂದಾಗ ಟೆನ್ಷನ್ ಇಂದ ಸರೋಗ್ತಕ್ಕಂಥದ್ದು, ಒಂದು ಸ್ವಲ್ಪ ವೈಮನಸ್ಯದಿಂದ ಸರೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಆಪರೇಷನ್ ಆಗ್ತಕ್ಕಂಥದ್ದು ಹಾಸ್ಪಿಟಲ್ ಅಲ್ಲಿ, ಒಂದು ಸಣ್ಣ ಮೇಜರ್ ಇಲ್ಲ, ಸ್ವಲ್ಪ ಮೀಡಿಯಂ ಅಂತ ಹೇಳ್ಬೋದು, ಸ್ವಲ್ಪ ಇಂಡಿಕೇಶನ್ ತೋರಿಸ್ತಾ ಇದೆ. ಇಷ್ಟು ಸಿಂಹ ಲಗ್ನ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಸಹಾಯ ಮತ್ತೆ ಟೀಚರ್ಗಳಿಂದ ಒಂದು ರೀತಿಯ ಸಹಾಯ ಹಸ್ತ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕ, ಹೆಚ್ಚಿನ ಒಂದು ರೀತಿಯ ಮೋರ್ ಪಾರ್ಟ್ನರ್ಸ್ ಮೀಟ್ ಅಂತ ಕರೀಬಹುದು.
ಎಲ್ಲವೂ ಕೂಡ ಉತ್ತಮವಾಗಿದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ. ಹಾಗೆ ಹೊಸ ಸಂಬಂಧ ಬಂದವ್ರಿಗೆ ಬೇಗ ಕೂಡ್ತಕ್ಕಂಥದ್ದು. ಬಟ್ ಆದ್ರೂ ಕೂಡ ಸ್ವಲ್ಪ ಏನಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಅದು ಇದ್ರೂ ಕೂಡ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ಮೇಜರ್ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು. ಹಣಕಾಸು ವಿಚಾರ, ಹೆಚ್ಚು ಜನರ ಸಂಪರ್ಕ ಮತ್ತೆ ಮೋರ್ ಫ್ರೆಂಡ್ಸ್ ಟೈಮು ಕನ್ಯಾ ಲಗ್ನದವ್ರಿಗೆ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥದ್ದು, ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ತೋರಿಸ್ತದೆ. ಬಟ್ ಆದರೆ ಯಾರು ಇಂಜಿನಿಯರಿಂಗ್ ಲೈನು, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನು ತೋರಿಸ್ತದೆ. ಅದನ್ನು ಆಸ್ಪೈರ್ ಮಾಡೋರಿಗೆ ಲಾಭಾಂಶ ತೋರಿಸ್ತದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ. ಬಟ್ ಆದರೆ ಫಿನಾನ್ಸ್ ಪ್ರಕಾರ ಸ್ವಲ್ಪ ಹಿನ್ನಡೆ ಆಗುತ್ತೆ, ಬರೋ ದುಡ್ಡು ಸ್ವಲ್ಪ ಲೇಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಉತ್ತಮ ಲಾಭ ತೋರಿಸ್ತಾ ಇದೆ, ಆದರೆ ಅರೈವಲ್ ಇಸ್ ಡಿಲೇಡ್ ಅಂತ ಕರಿತೀವಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಗಲಾಟೆಗಳು, ಸ್ವಲ್ಪ ಜಗಳಗಳು, ವೈಮನಸ್ಯ. ಆದರೆ ಫೈನಾನ್ಷಿಯಲ್ ಫೋಕಸ್ ಅಲ್ಲಿ ಇಬ್ರು ಇದ್ರೆ, ಫೈನಾನ್ಷಿಯಲ್ ವಿಚಾರದಲ್ಲಿ ಜಾಬಲ್ಲಿ ಇದ್ರೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ತೋರಿಸ್ತಾ ಇದೆ, ಅಷ್ಟೊಂದೇನು ಸಮಸ್ಯೆ ಇಲ್ಲ. ಹಾಗೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಸ್ವಲ್ಪ ಜಗಳವಾಡಿ ಅಥವಾ ಏನಾದರೂ ಒಂದ್ಸತಿ ಎಂಗೇಜ್ಮೆಂಟ್ ಆಗಿ ಕಟ್ ಆಗ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಾಂಬಿನೇಷನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ತುಲಾ ಲಗ್ನದವರಿಗೆ. ಎಸ್ಪೆಷಲಿ ದಶಾಭುಕ್ತಿ ಬುಧ ಬಂದಿದ್ದಾಗ ಇವೆಲ್ಲ ಎಫೆಕ್ಟು ಟ್ರಾನ್ಸಿಟ್ ಇಂದ ನಮಗೆ ಗೋಚಾರ ಫಲದಿಂದ ಸಮಸ್ಯೆ ಆಗ್ತಕ್ಕಂಥ ತೋರಿಸುತ್ತೆ. ಹಾಗೆ ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಕಾಯಿಲೆಯಿಂದ ಬಳಲ್ತಕ್ಕಂಥದ್ದು, ಸ್ವಲ್ಪ ದೀರ್ಘಕಾಲದ್ದು, ಒಂದು 2 months ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರ್ ಆಲ್ ಮನಿ ವೈಸ್ ಇಸ್ ಗುಡ್, ಬಟ್ ಕೆಲವು ಏರಿಯಾದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ವೃಶ್ಚಿಕ ಲಗ್ನ ತಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಜಯಗಳಿಸ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸ್ವಲ್ಪ ಲೇಟ್ ಆದ್ರೂ ಕೂಡ ಜಯಗಳಿಸ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಒಂಥರ ಕಿರಿಕಿರಿ, ಜಾಬಲ್ಲಿ ಅಸಮಾಧಾನ, ಬಾಸ್ ಕಿರಿಕಿರಿ, ಜಾಬ್ ಬಿಡೋ ಚಾನ್ಸಸ್ ತರ ಪ್ರೆಷರ್ ಜಾಸ್ತಿ, ಜಾಬ್ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋದು ತುಂಬಾ ಹಂಬಲಿಸ್ತಕ್ಕಂಥದ್ದು, ತುಂಬಾ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತದೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಕೊಡ್ತಕ್ಕಂಥ ಹಣ ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸೋದು, ಅಥವಾ ನಷ್ಟಕ್ಕಿಂತ ಹೆಚ್ಚಾಗಿ ನೋ ಪ್ರಾಫಿಟ್ ನೋ ಲಾಸ್ ಒಂಥರ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಈ ಒಂದು ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿದೆ, ಸಾಂಸಾರಿಕ ವಿಚಾರದಲ್ಲಿ ಉತ್ತಮವಾಗಿದೆ. ಹೊಸ ಸಂಬಂಧ ಬಂದಾಗ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ತೋರಿಸ್ತದೆ, ಅಥವಾ ಒನ್ ಸೈಡೆಡ್ ಇಂಟ್ರೆಸ್ಟ್ ತೋರಿಸ್ತದೆ. ನಮ್ಗೆಲ್ಲಾನು ಒಪ್ಕಾಗಿದೆ, ಅವ್ರ ಕಡೆ ಒಪ್ತಾ ಇಲ್ಲ, ಒಂದು ರೀತಿಯ ಒಲವು, ಒಂದು ರೀತಿ ಅವ್ರು ಬೇಕೇ ಬೇಕು ಅನ್ನೋ ಒಂದು ವಿಚಾರ. ಸ್ವಲ್ಪ ಸೆಲೆಕ್ಟಿವ್ ಆಗ್ತಾರೆ ಒಂದು ಸೈಡು, ಇಲ್ಲ ಅಂದ್ರೆ ಅಂಥವರೇ ಬೇಕು ಅಂತಕ್ಕಂಥದ್ದು, ಸ್ವಲ್ಪ ಅದರಿಂದ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತದೆ. ಆರೋಗ್ಯದಲ್ಲಿ ಉತ್ತಮ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ವಲ್ಪ ವೃಶ್ಚಿಕ ಲಗ್ನದವ್ರಿಗೆ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ವಿದ್ಯಾರ್ಜನೆ ಆಗುತ್ತೆ, ಒಳ್ಳೆ ಫಲಿತಾಂಶ ಬರ್ತಕ್ಕಂಥದ್ದು, ಎಲ್ಲಾ ರೀತಿಯ ಪ್ರಶಂಸೆ ಬರ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಯಾಕೋ ಒಂದು ಸ್ವಲ್ಪ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಹೆಚ್ಚಿನ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ವರ್ಕ್ ಫ್ರಮ್ ಹೋಮ್ ಬಹಳ ಇಷ್ಟ ಪಡ್ತಾರೆ. ಸ್ವಲ್ಪ ಮನೇಲೇ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡೋಣ, ಆಫೀಸ್ಗಿನ ಹೆಚ್ಚಾಗಿ ಅಂತ ಹೇಳಿ ಮನಸ್ಸು ಸ್ವಲ್ಪ ಹೆಚ್ಚಾಗಿ ಬಾಧೆ ಆಗ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಆರ್ಕಿಟೆಕ್ಟು, ಸಿವಿಲ್ ಇಂಜಿನಿಯರ್ ಅವ್ರಿಗೆ ಹೆಚ್ಚಿನ ಲಾಭಾಂಶ. ಹಾಗೆ ಯಾರು ಮನೆ ತಗೊಳ್ಬೇಕು ಅಂತಕ್ಕಂಥವ್ರಿಗೆ, ಈ ಧನುರ್ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಹೊಸ ಲ್ಯಾಂಡ್ ಖರೀದಿ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ರಿನೋವೇಷನ್, ಅಥವಾ ಮನೆಗೆ ಹೊಸದಾಗಿರ್ತಕ್ಕಂಥ ಏನಾದ್ರು ಒಂದು ಐಟಮ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಏನೋ ಬರ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ವಿವಾಹ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ತೋರಿಸ್ತದೆ. ನಾರ್ಮಲ್ ಆಗಿರುತ್ತೆ, 4th house ಯಾವಾಗಲೂ ಕೂಡ ಲಾಸ್ ಆಫ್ ಲವ್ ತೋರಿಸುತ್ತೆ, ಬಟ್ ಇಟ್ ವಿಲ್ ಬಿ ಒಂಥರ ನ್ಯೂಟ್ರಲ್ ಕಾಂಬಿನೇಷನ್ ಅದು ಹೆಚ್ಚಾಗಿ. ಹಾಗೆ ಹೊಸ ಸಂಬಂಧ ಬಂದಾಗ ಸ್ವಲ್ಪ ಒನ್ ಸೈಡೆಡ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಬಲವಂತ ಮಾಡ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ.
ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು, ಓದಿನಲ್ಲಿ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ರಿಸಲ್ಟ್ ಸ್ವಲ್ಪ ನೆಗೆಟಿವ್ ಬರ್ತಕ್ಕಂಥ ಸಾಧ್ಯತೆ ಈ ಏಪ್ರಿಲ್ವರೆಗೂ ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಎಫರ್ಟ್ ಹಾಕಬೇಕು, ಹೆಚ್ಚಿನ ಒಂದು ಕರೇಜ್, ಶಕ್ತಿ ಬಿಲ್ಡ್ ಮಾಡಬೇಕು ಏನಾದ್ರು ಕೆಲಸ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಒಂಥರ ನೆಟ್ವರ್ಕಿಂಗು ಮತ್ತು ಹಾರ್ಡ್ ವರ್ಕು ಮತ್ತು ಬ್ಯುಸಿ ಹೆಚ್ಚಾಗಿ ತೋರಿಸ್ತಾ ಇದೆ. ಆದರೂ ಕೂಡ ಲಾಭಾಂಶದಲ್ಲಿ ಸ್ವಲ್ಪ ಕಮ್ಮಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಕಮಿಷನ್ ಬರ್ತಕ್ಕಂಥದ್ದು, ಹೆಚ್ಚಿನ ವ್ಯಾಪಾರ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಸ್ವಲ್ಪ ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಕಟಬಿಟಿ ಆಗಿದ್ರು ಕೂಡ, ಸ್ವಲ್ಪ ಮಾತುಕತೆಯಲ್ಲಿ ವಿಚಾರದಲ್ಲಿ ಸ್ವಲ್ಪ ನಾರ್ಮಲ್ ಆಗಿದ್ರು ಕೂಡ ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಫೈರ್ ಫೈಟಿಂಗ್ ತರ ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮಾತುಕತೆ ಆಗುತ್ತೆ, ಬಟ್ ಆದರೆ ಇಟ್ ವಿಲ್ ನಾಟ್ ಫ್ರೂಕ್ಟಿಫೈ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಅಂಥದ್ದೇನು ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕಮಿಷನ್ ವಿಚಾರದಲ್ಲಿ ಉತ್ತಮವಾಗಿದೆ. ಇಷ್ಟು ಮಕರ ಲಗ್ನ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ರಿಸಲ್ಟ್ ತೋರಿಸ್ತದೆ, ಹೆಚ್ಚಿನ ರಿಸಲ್ಟ್ ಬರ್ತಾ ಇಲ್ಲ. ಸ್ವಲ್ಪ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರಿಸಲ್ಟ್ ವೈಸ್ ಸ್ವಲ್ಪ ನಾರ್ಮಲ್ ಮೀಡಿಯಂ ಆಗಿ ಬರುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಒಂದು ವಿಚಾರದಲ್ಲಿ ದುಡ್ಡು ಬರುತ್ತೆ. ಹಾಗೆ ಯಾರಿಗಾರು ಒಂದು ಸಮ್ ಪರ್ಸೆಂಟೇಜ್ ಕೊಟ್ಬಿಟ್ಟು ಕಳ್ಕೊಂಡ್ಬಿಡ್ತಾರೆ. ಹಾಗೆ ಇನ್ನೊಂದು ಮೇಜರ್ ವಿಚಾರ ಏನು ಅಂತಂದ್ರೆ, ಈ ಟೈಮಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕು. ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಇರೋರಿಗೆ ಸ್ವಲ್ಪ ಲಾಭ ತೋರಿಸ್ತಾ ಇದೆ, ಹಾಗೆ ಲಾಸು ತೋರಿಸ್ತಾ ಇದೆ. ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಒಂಥರ ಆಗುತ್ತೆ, ರನ್ನಿಂಗ್ ಅಲ್ಲಿ ಇರೋರ್ಗೆ ಒಂಥರ ಆಗುತ್ತೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಟೈಮು, ಹೆಚ್ಚಿನ ಒಂದು ಫ್ಯಾಮಿಲಿ ಗ್ಯಾದರಿಂಗ್, ಫ್ಯಾಮಿಲಿ ಇದು ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬಂದರೂ ಕೂಡ ಉತ್ತಮವಾಗಿ ಸೆಟ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಓವರ್ ಆಲ್ ಸ್ವಲ್ಪ ಫಿನಾನ್ಸಲ್ಲಿ ಜ್ಯುವೆಲರಿ ಪರ್ಚೇಸು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್, ಇದೇನಂತಾರೆ FD ಅಂತ ಏನು ಹೇಳ್ತಾರೆ, ಅದು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಇನ್ನೇನಾದ್ರು ಹೂಡಿಕೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಜ್ಯುವೆಲರಿ ಜೆಮ್ಸ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಕುಂಭ ಲಗ್ನದವ್ರು ತೋರಿಸ್ತದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮೀನ, ಕೊನೆಯದು. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ. ಸೆಲ್ಫ್ ಎಫರ್ಟು, ಹಾರ್ಡ್ ವರ್ಕ್ ಮಾಡಿದಾಗ ರಿಸಲ್ಟ್ ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ರೀತಿಯ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಪ್ರಶಂಸೆ ಸಿಗದೆ ಇರತಕ್ಕಂಥದ್ದು. ಎಷ್ಟೇ ಸ್ಮಾರ್ಟ್ ವರ್ಕ್ ಆಗಲಿ, ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನೋ ರಿಸಲ್ಟ್, ನೋ ಸಕ್ಸಸ್ ತೋರಿಸ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶ ಬಹಳ ಕಮ್ಮಿ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಒಂದು ರೀತಿಯ ಒಂಟಿತನ, ಒಂದು ರೀತಿಯ ಸಿಂಗಲ್ ಹ್ಯಾಂಡೆಡ್ ಫೋಕಸ್ಸು, ನಾನೇ ಎಲ್ಲ ಮಾಡಬೇಕು, ಯಾವುದು ಸಪೋರ್ಟ್ ಇಲ್ಲದೆ ಇರತಕ್ಕಂಥದ್ದು ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಕ್ಕಂಥದ್ದು, ಎಂಥದ್ದೇ ತೋರಿಸಿದ್ರು ಕೂಡ ಬೇಡ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಫಲ. ಸೊ ಹಾಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಅಂದ್ರೆ ಕಷ್ಟದಿಂದ ಉತ್ತಮ ಅಂತ ಹೇಳ್ಬೋದು ಅಷ್ಟೇ. ಒಳ್ಳೇದಾಗ್ಲಿ. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ, ಡೇಟ್ ಆಫ್ ಬರ್ತ್ ಹೋಗ್ಲಾ? ಪ್ರಶ್ನಾಶಾಸ್ತ್ರ. ಓಕೆ. 1 to 240 ಒಂದು ನಂಬರ್ ಹೇಳಿ. ಒಂದು. ಏನ್ ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಆಗುತ್ತೆ ಅಂತ. ಯಾವಾಗ ಆಗುತ್ತೆ ಅಂತ ನೀವು ಅನ್ಕೊಂಡಾಗ ಆಗುತ್ತೆ. ಮ್ಯಾರೇಜ್ ಅನ್ನೋದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಫರ್ಗಳು ಬರುತ್ತೆ, ಆಗೋದು ಬಿಡೋದು ಅವರವರ ಮನಸ್ಸಿಗೆ ಬಿಟ್ಟಿರತಕ್ಕಂಥದ್ದು. ಇವತ್ತು ಎಷ್ಟೋ ಜನಕ್ಕೆ 100 ಹುಡುಗನ್ ನೋಡಿದ್ವಿ ಅಂತಾರೆ. 100 ಎಷ್ಟು ಜನ 100 ನೋಡಿದ್ವಿ ಅಂತಾರೆ. ಆ 100 ನೋಡಿದಾಗ ಎಷ್ಟು ಸೆಲೆಕ್ಟ್ ಆಯ್ತು ಅಂತಂದ್ರೆ ಏನು ಯಾವುದು ಸರಿಯಾಗಿ ಬಂದಿಲ್ಲ ಅಂತಾರೆ. ಜಾತಕ ಬಂದ್ರೆ ಮನೆತನ ಬರಲ್ಲ ಅಂತಾರೆ, ಮನೆ ಬಂದ್ರೆ ಹುಡುಗ ಸರಿ ಇಲ್ಲ ಅಂತಾರೆ. ಅಯ್ಯಪ್ಪ, ಮನುಷ್ಯನಿಗೆ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಕಷ್ಟವೇ. ಬೇಗ ಆದರೆ ಒಳ್ಳೆಯದು. ನೋಡೋಣ ಒಂದು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಕೇಳಿರ್ತಕ್ಕಂಥದ್ದು ಮೇಷ ಲಗ್ನದಲ್ಲಿ ಕೇಳಿದ್ದೀರಾ. ಸೊ 7ನೇ ಮನೆ ಕೊಡುತ್ತಾ 12 ಬಂದ್ಬಿಟ್ಟಿದೆ. ಓಕೆ. ವಿವಾಹದಲ್ಲಿ ಯಾವಾಗಲೂ ಕೂಡ ಅಡಚಣೆ, ವಿವಾಹ ಆದ್ಮೇಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಯಾಕೋ ಈ ರೀತಿ ಇದೆ. ಲೈನಲ್ಲಿ ಇದ್ದೀರಾ? ಎಷ್ಟು ಏಜು? 25.
ವಿವಾಹ ಯಾಕೋ ಪ್ರಶ್ನಾಶಾಸ್ತ್ರದಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಗ್ರಹಗಳು ಹೇಳ್ತಾ ಇದ್ದಾವೆ. ಇಟ್ ಈಸ್ ನಾಟ್ ಲುಕ್ರೇಟಿವ್, ಸ್ವಲ್ಪ ಕಷ್ಟವೇ. ಯಾವಾಗ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ, ಅದನ್ನ ನೋಡ್ತೀನಿ ನಾವು ಯಾಕಂದರೆ ಮದುವೆ ಜೀವನ ಫಸ್ಟ್ ನೋಡ್ಬಿಡ್ತೀವಿ, ಆಮೇಲೆ ಯಾವಾಗುತ್ತೆ ಅದು ಹಾಗೆ ಆಗುತ್ತೆ, ಎಲ್ಲೂ ಹೋಗಲ್ಲ ಅದು. 25 ಜೂನ್ವರೆಗೂ ಕೂಡ ಶನಿ ಇದೆ, ಆಮೇಲೆ ಬುಧ ಬರ್ತಾನೆ. ಶನಿ ಕಾಂಬಿನೇಷನ್ 210 ಇದೆ, ಬುಧನ ಕಾಂಬಿನೇಷನ್ 12 ಇದೆ. ಆದರೆ ಈ ಸದ್ಯಕ್ಕೆ ಜುಲೈ ಒಳಗಡೆ ಆಗೋಗ್ಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಬುಧ ಆದಮೇಲೆ ಕೇತುನಲ್ಲಿ ಆಗುತ್ತೆ 11 ಇರೋದ್ರಿಂದ. ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು 11. ಸೊ ಆ ವಿಚಾರಕ್ಕೆ ಇಲ್ಲಿ ನನ್ನ ಸಜೆಷನ್ನು ಶೀಘ್ರವಾಗಿ ಆಗಬೇಕು ಅಂತಂದಾಗ ಇಲ್ಲಿ 12ನೇ ಮನೆ ಬಂದಿರೋ ಶುಕ್ರ ಇರ್ತಕ್ಕಂಥದ್ದು, ಆಕೆ 12 ಮತ್ತು 11 ಕಾಂಬಿನೇಷನ್ ಇರ್ತಕ್ಕಂಥ ಶನಿ. ಸ್ವಲ್ಪ ಮೊಸರು ಮತ್ತೆ ಎಳ್ಳೆಣ್ಣೆ ದಾನ ಮಾಡಿ, ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಹೇಳಿ. 6/1/2003. 6/1/2003. 8:40. 8:40 ಸಮಯ. ಹುಟ್ಟಿದ್ದು ಶಿವಮೊಗ್ಗ. ಒಂದು ನಿಮಿಷ. 6 ಜನವರಿನಾ? ಹಾ ಸರ್, ಜನವರಿ 2003. 2003 ರಾತ್ರಿ 8. ಕುಂಭರಾಶಿಲಿ ಹುಟ್ಟಿದ್ದಾರೆ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಗುರುದಶನೆ ನಡೀತಾ ಇದೆ. ಗುರುದಶದಲ್ಲಿ 6/3/12. ವಿವಾಹ ಸ್ವಲ್ಪ ಲೇಟ್ ಆಗುತ್ತೆ, ಕೆಲಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಏನ್ ಕೇಳ್ಬೇಕು ಪ್ರಶ್ನೆ? ಸರ್ ಅದೇ ಅವ್ರು ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಇನ್ನೊಂದ್ಸರಿ ಸರ್ ಅವರು ನಿಮ್ಮ ಇದನ್ನ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ಅಕ್ಟೋಬರ್ ನವೆಂಬರ್ ಕೆಲಸ ಆಗತ್ತೆ ಅಂತ ಹೇಳಿ ಒಂದು ರುದ್ರಾಕ್ಷಿ ಮತ್ತೆ ಒಂದು ರಿಂಗ್ ಅನ್ನ ಇದು ಮಾಡಿದ್ರು. ನನ್ನ ಆಫೀಸ್ ಅಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಸರ್ ಫಸ್ಟ್? ಸರ್ ನಿಮ್ಮನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ, ನೀವು ಕೆಲಸ ಆಗತ್ತೆ ಅಂತ ಹೇಳಿದ್ರೆ ಆಮೇಲೆ ನಿಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ಅಲ್ಲ? ಹಾ ಸರ್, ಕಾಲಲ್ಲಿ ಕನ್ಸಲ್ಟೇಷನ್ ತಗೊಂಡ? ಹಾ ಸರ್, ಹೌದು. ನಾನು ಅದೇ ಹೇಳಿರ್ತೀನಿ. ಸೊ 12 ಅಂದ್ರೆ ಬೇರೆ ಕಡೆ ಹೋಗ್ಬೇಕು, ಸ್ವಲ್ಪ ಹಿಂದೆ ಮುಂದೆ. ನಾನು ಇವತ್ತು ಏನ್ ಹೇಳ್ತೀನೋ 10 ವರ್ಷ ಆದ್ಮೇಲೆ ಇದೇ ಹೇಳೋದು, ಇದೇ ಟೈಮ್ ಇದ್ರೆ. ನಿಜ ಸರ್, ಅದೇ ಆಗಿರ್ಲಿಲ್ಲ. ನೋಡಂತ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಅಲ್ವಾ? ಈಗ ಗುರುದಶ ನಡೀತಾ ಇದೆ, ಬುಧ ಭುಕ್ತಿ ನಡೀತಾ ಇದೆ. ಅಂತರ್ಭುಕ್ತಿಲಿ ಈಗ 2025 ಮೇ ಆದ್ಮೇಲೆ ಗುರು ಆದ್ಮೇಲೆ ಶನಿ ಬರ್ತಾನೆ. ಶನಿ ಕಾಂಬಿನೇಷನ್ ನೋಡಿದಾಗ ನಮಗೆ 4, 5, 10. ಸ್ವಲ್ಪ ಇದೇನು ಅಂತಂದ್ರೆ 12/6 ಬಂದಾಗ ಅವ್ರಿಗೆ ಸಣ್ಣ ಸ್ಯಾಲ್ರಿಗೆಲ್ಲ ಹೋಗಲ್ಲ. ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇದ್ರೆ ಹೋಗೋದು. 10,000 ಬಾ ಅಂತ ಕರೀತಾರೆ, ಹೋಗಲ್ಲ ಅವರು. 20 ಮೇಲೇನೆ ಬರಬೇಕು. 20, 25, 30. ನಾನು ಸುಮ್ಮನೆ ಜನರಲ್ ಆಗಿ ಹೇಳಿದ್ದು. ಅಂಥದ್ದೇನು ಮೇಜರ್. ಕಡಲೆಕಾಳು ಸ್ವಲ್ಪ ದಾನ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. 6 ಡೆಫಿನೆಟ್ಲಿ ಸಿಗ್ತಕ್ಕಂಥದ್ದು ಅಂತರ್ಭುಕ್ತಿಲಿ ಇರ್ತಕ್ಕಂಥ ತೋರಿಸುತ್ತೆ. ಟೆನ್ಷನ್ ತಗೊಳ್ಬೇಡಿ. ಯಾಕೆ ಟೆನ್ಷನ್ ತಗೊಳ್ತೀರಾ? ಬರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಮಂತ್ರ ಗಿಂತ್ರ ಎಲ್ಲ ಹೇಳಬೇಕು, ಆಗತ್ತೆ. 22 ವರ್ಷಕ್ಕೇನೆ ಈ ತರ ಅಲ್ಲಾಡ್ ಹೋದ್ರೆ ದೊಡ್ಡವರು ಸ್ವಲ್ಪ ಟೈಮಿಂಗ್ ಚೆನ್ನಾಗಿದೆ, ಸ್ವಲ್ಪ ಡಿಲೇ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಫಸ್ಟೇ ಹೇಳ್ಬಿಡ್ತೀವಿ, ಸ್ವಲ್ಪ ಕಷ್ಟನೇ ದುಡ್ಡು ಮಾಡೋದು ಅಂತ. ಅದಕ್ಕೆ 12, 6 ಅಂಡರ್ಗ್ರೌಂಡ್ ನೋಡಿದಾಗ ಈಸಿ ಅನ್ಸ್ಬಿಡುತ್ತೆ. ಸೊ ಕಲ್ತ್ಕೊಳ್ಳಿ, ಇಟ್ ಈಸ್ ಮಚ್ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕಾನ್ಫಿಡೆನ್ಸ್ ಜಾಸ್ತಿ ಸಿಗುತ್ತೆ. ಸೊ ಮಾರ್ಚ್ 15ಕ್ಕೆ 106ನೇ ಬ್ಯಾಚು. ಫ್ಯಾಮಿಲಿ ಸಮೇತ ಕಲೀರಿ, ಕುಟುಂಬ ಸಮೇತ ಕಲೀರಿ, ಒಂದೇ ಟಿಕೆಟ್ ಅಲ್ಲಿ ಕಲೀರಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.